Good morning, students. In the last video, we have discussed the sexual reproduction, a quick revision up to gamete transfer. Now, in this video, we will discuss the further concepts, that is pre-fertilization events. Okay. So, in order to fuse the male and female gametes, they need to be transferred. They can move from one place to another place. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗಬೇಕು. Okay. ಸೊ ಇನ್ ದ ಆಂಜಿಯೋಸ್ಪರ್ಮಿಕ್ ಗ್ರೂಪ್ ಆಫ್ ಪ್ಲಾಂಟ್ಸ್ ದ ಮೇಲ್ ಗ್ಯಾಮೆಟ್ ಯೂಶಲಿ ಏನಾಗಿರುತ್ತೆ, ಮೋಟೈಲ್ ಇರುತ್ತೆ. ಅಂದರೆ ಆ ಮೇಲ್ ಗ್ಯಾಮೆಟ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ವೈಲ್ ದ ಫೀಮೇಲ್ ಗ್ಯಾಮೆಟ್ಸ್ ಆರ್ ನಾನ್ ಮೋಟೈಲ್, ಅಂದರೆ ಫೀಮೇಲ್ ಗ್ಯಾಮೆಟ್ಸ್ಗಳು ಯಾವುದೇ ಒಂದು ಮೂಮೆಂಟನ್ನು ಹೊಂದಿರೋದಿಲ್ಲ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗ್ತಕ್ಕಂಥ ಒಂದು ಕೆಪಾಸಿಟಿ ಇರೋದಿಲ್ಲ. ದ ಮೇಲ್ ಗ್ಯಾಮೆಟ್ಸ್ ನೀಡ್ ಎ ಮೀಡಿಯಮ್, ಅಂದರೆ ಮೇಲ್ ಗ್ಯಾಮೆಟ್ಸ್ಗಳಿಗೆ ಒಂದು ಮೀಡಿಯಮ್, ಅಂದರೆ ಯಾವುದಾದ್ರೂ ಆಗಿರ್ಬೋದು, ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಸೊ ಅಥವಾ ಒಂದು ಏನು ಬರ್ಡ್ಸ್ ಆಗಿರ್ಬೋದು. ಸೊ ಈ ಒಂದು ಮೇಲ್ ಗ್ಯಾಮೆಟ್ಸ್ಗಳು ಟ್ರಾನ್ಸ್ಫರ್ ಆಗೋದಕ್ಕೆ ಮೀಡಿಯಮ್ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಆ ಒಂದು ಮೇಲ್ ಗ್ಯಾಮೆಟ್ಸ್ಗಳು ಏನು ಪ್ರೊಡ್ಯೂಸ್ ಆಗುತ್ತೋ ಮತ್ತು ಫೀಮೇಲ್ ಗ್ಯಾಮೆಟ್ಸ್ಗಳು ಸಮೇತ ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು ಏನು ಚಾನ್ಸಸ್ ಇರುತ್ತೋ ಅದು ಜಾಸ್ತಿ ಇರುತ್ತೆ. ಅಂದರೆ ನಂಬರ್ ಆಫ್ ಮೇಲ್ ಗ್ಯಾಮೆಟ್ಸ್ ಆ್ಯಂಡ್ ದ ಫೀಮೇಲ್ ಗ್ಯಾಮೆಟ್ಸ್ ದೇ ಹ್ಯಾವ್ ಟು ಬಿ ಪ್ರೊಡ್ಯೂಸ್ಡ್ ಇನ್ ದ ಮೋರ್ ನಂಬರ್. ಯಾಕೆ ಅಂದರೆ ಹೊರಗಡೆ ರಿಲೀಸ್ ಆಗ್ತಕ್ಕಂಥ ಒಂದು ಏನು ಮೇಲ್ ಗ್ಯಾಮೆಟ್ಸ್ ಮತ್ತು ಫಿಮೇಲ್ ಗ್ಯಾಮೆಟ್ಸ್ಗಳನ್ನು ಬೇರೆ ಒಂದು ಆರ್ಗನಿಸಮ್ಸ್ಗಳು ತಿಂದು ಬರೀತಕ್ಕಂಥ ಚಾನ್ಸಸ್ಸು ತುಂಬ ಇರೋದ್ರಿಂದ ಸೊ ಏನಾಗುತ್ತೆ, ಸೊ ಇನ್ ಆರ್ಡರ್ ಟು ಓವರ್ಕಮ್ ದಿಸ್ ಲಾಸ್, ಅಂದರೆ ಲಾಸ್ ಆಗುತ್ತೆ ಮೇಲ್ ಗ್ಯಾಮೆಟ್ಸು ಮತ್ತು ಫಿಮೇಲ್ ಗ್ಯಾಮೆಟ್ಸು ಹಾಳಾಗ್ತಕ್ಕಂಥ ಒಂದು ಚಾನ್ಸಸ್ ಇರೋದ್ರಿಂದ ಫರ್ಟಿಲೈಸೇಷನ್ ಪ್ರೋಸೆಸ್ಸು ಆಗೋದಿಲ್ಲ ಜಾಸ್ತಿ. ಅದಕ್ಕೋಸ್ಕರ ದೇ ಹ್ಯಾವ್ ಟು ಬಿ ಪ್ರೊಡ್ಯೂಸ್ ಇನ್ ದ ಲಾರ್ಜ್ ನಂಬರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆ, ಸೊ ಯೂಶಲಿ ದ ಆಂಜಿಯೋಸ್ಪರ್ಮ್ಸ್, ದ ಪೋಲನ್ ಗ್ರೇನ್ಸ್ ಕ್ಯಾರೀಸ್ ದ ಮೇಲ್ ಗ್ಯಾಮೆಟ್ಸ್. ಆಂಜಿಯೋಸ್ಪರ್ಮ್ಸಲ್ಲಿ ಮೇಲ್ ಗ್ಯಾಮೆಟ್ಸು ಏನಾಗುತ್ತೆ, ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು ಸ್ಟ್ರಕ್ಚರ್ ಯಾವುದು, ದಟ್ ಈಸ್ ಅ ಪೋಲನ್ ಗ್ರೇನ್ಸ್. ಆಂಜಿಯೋಸ್ಪರ್ಮ್ಸ್ ಅಂದರೆ ಏನು ಅಂತ ಗೊತ್ತಿದೆ ನಿಮಗೆ, ದಟ್ ಈಸ್ ಅ ಫ್ಲವರಿಂಗ್ ಪ್ಲಾಂಟ್ಸ್. ದ ಓವಿಯಲ್ ಕ್ಯಾರೀಸ್ ದ ಫೀಮೇಲ್ ಗ್ಯಾಮೆಟ್ಸ್, ಅಂದರೆ ಫೀಮೇಲ್ ಗ್ಯಾಮೆಟ್ಸ್ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್. ಓಕೆ, ಸೊ ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ದ ಪೋಲನ್ ಗ್ರೈನ್ ಇಸ್ ದ ಮೇಲ್ ಗೆಮೆಟೋಫೈಟ್ ಆ್ಯಂಡ್ ಆಲ್ಸೋ ದಟ್ ಈಸ್ ದ pistil is the female gametophyte. The pistil consists of the 3 main parts, style, stigma, ovary ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆ ಆಲ್ರೆಡಿ. ಫ್ಲವರ್ ಸ್ಟ್ರಕ್ಚರನ್ನು ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ದೆ. ನೆಕ್ಸ್ಟು the pollen grains are produced in the anther and need to be transferred to the stigma for the fertilization to occur. Okay, so pollen grains ಅಲ್ಲಿ ರಿಲೀಸ್ ಆಗ್ತಕ್ಕಂಥ ಒಂದು ಮೇಲ್ ಗ್ಯಾಮೆಟು ಏನಾಗಬೇಕು, ಅದು ಟ್ರಾನ್ಸ್ಫರ್ ಆಗಬೇಕು. ಎಲ್ಲಿಗೆ ಟ್ರಾನ್ಸ್ಫರ್ ಆಗಬೇಕು, ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಆಫ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ವಾಟ್ ವಿ ಕಾಲ್ ಇಟ್ ಆಸ್ ಎ ಗೈನೀಷಿಯಮ್. ಏನಕ್ಕೆ, ದ ಫರ್ಟಿಲೈಸೇಷನ್ ಪ್ರೋಸೆಸ್ಸಿಗೆ. ಸೊ ದಿಸ್ ಈಸ್ ಈಸಿ ಇನ್ ಕೇಸ್ ಆಫ್ ದ ಮಾನೋಷಿಯಸ್ ಪ್ಲಾಂಟ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಯಾಕೆ ಮಾನೋಷಿಯಸ್ ಪ್ಲಾಂಟ್ಸಲ್ಲಿ ಈಸಿ ಆಗುತ್ತೆ ಅಂದರೆ, ಮಾನೋಷಿಯಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆ. ದ ಮಾನೋಷಿಯಸ್ ಇಟ್ ಈಸ್ ನಥಿಂಗ್ ಬಟ್ ವಾಟ್, ದಟ್ ಈಸ್ the plant in which there is a both male and the female reproductive structure situated in the same plant. ಅಂದರೆ ಒಂದೇ ಪ್ಲ್ಯಾಂಟಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಫ್ಲವರು, ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು ಫ್ಲವರನ್ನು ಸಮೇತ ಎರಡು ಒಂದೇ ಪ್ಲ್ಯಾಂಟಲ್ಲಿ ಸಿಚುಯೇಟ್ ಆಗೋದ್ರಿಂದ ಸೆಲ್ಫ್ ಪಾಲಿನೇಷನ್, ಅಂದರೆ ಏನು ಆ ಒಂದು ಆ್ಯಂಥರ್ಸ್ಗಳು ಟ್ರಾನ್ಸ್ಫರ್ ಆಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆ್ಯಂಡ್ ದ ಸ್ಟಿಗ್ಮಾ ಆರ್ ಪ್ರೆಸೆಂಟ್, ದಟ್ ಈಸ್ ಇನ್ ದ ಕ್ಲೋಸ್, ಅಂದರೆ ಪೋಲನ್ ಗ್ರೇನು ಮತ್ತು ಸ್ಟಿಗ್ಮಾ ಎರಡೂ ಸಮೇತ ಕ್ಲೋಸ್ ಪ್ರಾಕ್ಸಿಮಿಟಿ ಹೊಂದಿರೋದ್ರಿಂದ ಸೊ ಚಾನ್ಸಸ್ ಆಫ್ ಟ್ರಾನ್ಸ್ಫರ್ ಇಟ್ ಈಸ್ ವೆರಿ ಈಸಿ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಆಫ್ ದ ಡೈಷಿಯಸ್ ಆ್ಯಂಡ್ ಡೈಷಿಯಸ್ ಪ್ಲ್ಯಾಂಟ್ಸ್ ಏನಾಗುತ್ತೆ, ಡೈಷಿಯಸ್ ಪ್ಲ್ಯಾಂಟ್ಸಲ್ಲಿ ಇಟ್ ಟೇಕ್ಸ್ ಪ್ಲೇಸ್ ಬೈ ಪಾಲಿನೇಷನ್. ಅಂದರೆ ಡೈಷಿಯಸ್ ಪ್ಲ್ಯಾಂಟ್ಸ್ ಅಂದರೆ ಏನು, ದ ಡೈಷಿಯಸ್ ಪ್ಲ್ಯಾಂಟ್ಸ್ ಆರ್ ದ ಪ್ಲ್ಯಾಂಟ್ಸ್ ಇನ್ ವಿಚ್ ದಟ್ ಈಸ್ the male and the female reproductive structure it is situated in the different plants. Okay, ಬೇರೆ ಪ್ಲ್ಯಾಂಟಲ್ಲಿ ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಸಿಚುಯೇಟ್ ಆಗಿರುತ್ತೆ. ಸೊ ಮೇಲ್ ಪ್ಲ್ಯಾಂಟಲ್ಲಿ ಮೇಲ್ ಫ್ಲವರ್ ಬಿಡುತ್ತೆ ಅಂದರೆ ಫೀಮೇಲ್ ಪ್ಲ್ಯಾಂಟಲ್ಲಿ ಫೀಮೇಲ್ ಫ್ಲವರ್ ಬಿಡುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಹಾಗಿದ್ದಾಗ ಏನಾಗುತ್ತೆ, ಸೊ ಆ ಒಂದು ಪೋಲನ್ ಗ್ರೇನ್ಸ್ಗಳು ಟ್ರಾನ್ಸ್ಫರ್ ಆಗಬೇಕು ಅಂದರೆ ದೇರ್ ಮಸ್ಟ್ ಬಿ ಅಂಡರ್ಗೋಯಿಂಗ್ ಸಮ್ ಪ್ರೋಸೆಸ್, ವಿಚ್ ಈಸ್ ದಟ್ ಪ್ರೋಸೆಸ್ ವಾಟ್ ವಿ ಕಾಲ್ ಇಟ್ ಆಸ್ ದ ಪಾಲಿನೇಷನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಪಾಲಿನೇಷನ್ ಅಂದರೆ ಏನು, ದ ಪಾಲಿನೇಷನ್ ಇಟ್ ಈಸ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್. ಓಕೆ, ನೆಕ್ಸ್ಟ್ ದಟ್ ಈಸ್ the second event of the sexual reproduction is that fertilization events ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆ, ಫರ್ಟಿಲೈಸೇಷನ್ ಅಂದರೆ ಏನು, ದ ಫರ್ಟಿಲೈಸೇಷನ್ ಇಟ್ ಈಸ್ ದ
process in which the male and the female gamete fuse to form what we will call it as the structure called what we will call it as that is a zygote ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇಲ್ಲಿ ನೋಡೋಣ ಈ ಒಂದು ಡಿಸ್ಪ್ಲೇ ಆಗ್ತಿರ್ತಕ್ಕಂಥ ಒಂದು ಇದರಲ್ಲಿ ಫರ್ಟಿಲೈಸೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್. ದಿಸ್ ಇಸ್ ದ ಪ್ರೋಸೆಸ್ ಇನ್ ವಿಚ್ ದಟ್ is also called as the syngamy ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸಿಂಗ್ಯಾಮೀಟ್ ಇಸ್ ನಥಿಂಗ್ ಬಟ್ ಸಿನ್ ಮೀನ್ಸ್ ಫ್ಯೂಷನ್, ಫ್ಯೂಷನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ದ ಗ್ಯಾಮಿ ಸಿನ್ ಮೀನ್ಸ್ ಬೋತ್ ದೇ ಆರ್ ಫ್ಯೂಸ್ಡ್ ಟುಗೆದರ್. ದ ಗ್ಯಾಮಿ ಮೀನ್ಸ್ ಫ್ಯೂಷನ್ ಅಂತ ಹೇಳ್ಬಿಟ್ಟು. ಓಕೆ, ಆ್ಯಂಡ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ದ zygote. Male and female gamete fuse to form a resulting product called zygote. That process what we will call it as a syngamy. However, in some organisms zygote formation takes place without fertilization. Very important point, students. This is in some of the organisms the zygote formation takes place. Andre zygote formation ಆಗುತ್ತೆ ವಿತೌಟ್ ಎನಿ ಫರ್ಟಿಲೈಸೇಷನ್. ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಫ್ಯೂಸ್ ಆಗೋದಿಲ್ಲ ಅಂಥ ಒಂದು ಪ್ರೋಸೆಸ್ಸನ್ನು ಏನಂತ ಹೇಳ್ತೀವಿ ನಾವು? ಪಾರ್ಥಿನೋಜೆನೆಸಿಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಪಾರ್ಥಿನೋಜೆನೆಸಿಸ್ ಅಂದ್ರೇನು? ಪಾರ್ಥಿನೋಜೆನೆಸಿಸ್ ಇಟ್ ಈಸ್ ನಥಿಂಗ್ ಬಟ್ ದ ಫಾರ್ಮೇಷನ್ ಆಫ್ zygote without fertilization, without the fusion of male and female gamete. ಓಕೆ, ಯಾವುದರಲ್ಲಿ ನಾವು ಎಕ್ಸಾಂಪಲ್ಸನ್ನು ನೋಡ್ಬೋದು ಅಂದರೆ ದಟ್ ಈಸ್ ಎ ರೋಟಿಫರ್ಸಲ್ಲಿ ನಾವು ಈ ಒಂದು ಪ್ರೊಸೆಸ್ಸನ್ನು ನೋಡ್ಬೋದು, ಹನಿ ಬೀಸಲ್ಲಿ ನೋಡ್ಬೋದು, ಲಿಸಾರ್ಡ್ಸಲ್ಲೂ ಸಮೇತ ಈ ಒಂದು ಪಾರ್ಥಿನೋಜೆನೆಸಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಇನ್ ಮೋಸ್ಟ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ದ ಆಂಫಿಬಿಯನ್ಸ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದೇರ್ ಬಾಡಿ, ದಟ್ ಈಸ್ ಇನ್ ಕೇಸ್ ಆಫ್ ವಾಟರ್. ಅಂದರೆ ಆಂಫಿಬಿಯನ್ಸ್ ಮೀನ್ಸ್ ಬೋತ್ ಲಿವಿಂಗ್ ಇನ್ ಲ್ಯಾಂಡ್ ಆ್ಯಂಡ್ ವಾಟರ್. ದೋಸ್ ಆರ್ಗ್ಯಾನಿಸಮ್ಸ್ ವಾಟ್ ವಿಲ್ ಕಾಲ್ ಇಟ್ ಆಸ್ ಅ ಆಂಫಿಬಿಯನ್ಸ್ ಅಂತ ಹೇಳ್ತೀವಿ. ಆಂಫಿಬಿಯನ್ಸ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ಅಂದರೆ ಇನ್ಸೈಡ್ ದ ಬಾಡಿ ಫರ್ಟಿಲೈಸೇಷನ್ ಆಗೋದಿಲ್ಲ. ಓಕೆ, ದಟ್ ಈಸ್ ಇನ್ ಟೇಕಿಂಗ್ ಪ್ಲೇಸ್ ಇನ್ ದ ನಾನ್ ಲಿವಿಂಗ್ ಎಂಟಿಟಿ, ನಾನ್ ಲಿವಿಂಗ್ ಎನ್ವಿರಾನ್ಮೆಂಟಲ್ಲಿ ಏನು ಫರ್ಟಿಲೈಸೇಷನ್ ಆಗುತ್ತೆ. ಎಕ್ಸಾಂಪಲ್ ವಾಟ್ರಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಸ್ ಟರ್ಮ್ಡ್ ಆ್ಯಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಫರ್ಟಿಲೈಸೇಷನ್ ಟೇಕಿಂಗ್ ಪ್ಲೇಸ್ ಔಟ್ಸೈಡ್ ದ ಬಾಡಿ ಆಫ್ ದ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಎಕ್ಸಾಂಪಲ್ ಆಂಫಿಬಿಯನ್ಸ್ ಅಂತ ಹೇಳ್ಬೋದು. ದೇರ್ ಎಗ್ಸ್ ಆ್ಯಂಡ್ ಆಫ್ ಸ್ಪ್ರಿಂಗ್ಸ್ ಆರ್ ಹೈಲಿ ವಲ್ನರಬಲ್ ಟು predators and this threatens their survival up to ಅಡಲ್ಟ್ಹುಡ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಏನು ಈ ಒಂದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗ್ತಕ್ಕಂಥ ಒಂದು ಆರ್ಗ್ಯಾನಿಸಮ್ಸ್ಗಳು ಏನು ಆ ಒಂದು ಆಫ್ ಸ್ಪ್ರಿಂಗ್ಸ್ಗಳು ಏನಾಗುತ್ತೆ, ಓಕೆ, ಹೈಲಿ ವಲ್ನರಬಲ್ ಟು ಪ್ರೆಡೇಟರ್ಸ್. ಅಂದರೆ ಆ ಒಂದು ಆಫ್ ಸ್ಪ್ರಿಂಗ್ಸ್ಗಳು ಏನು ಪ್ರೊಡ್ಯೂಸ್ ಮಾಡಿರುತ್ತೋ ಎಕ್ಸ್ಟರ್ನಲ್ ಮೀಡಿಯಮಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿಬಿಟ್ಟು, ಸೊ ಅವು ಪ್ರಿಡೇಟರ್ಸ್ಗಳು ತಿಂದು ಬದುಕ್ತಕ್ಕಂಥ ಒಂದು ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಓಕೆ, ಸೊ ಸರ್ವೈವ್ ಆಗೋ ತನಕ ಅವನ್ನ ಬಿಡೋದಿಲ್ಲ. ದಟ್ಸ್ ವೈ ದ ಎಗ್ಸ್ ಆ್ಯಂಡ್ ದ ಮೇಲ್ ಆ್ಯಂಡ್ ದ ಫೀಮೇಲ್ ಗ್ಯಾಮೆಟ್ಸ್ ಇಟ್ ವಿಲ್ ಬಿ ಪ್ರೊಡ್ಯೂಸ್ಡ್ ಇನ್ ಕೇಸ್ ಆಫ್ ದ ಆಂಫಿಬಿಯನ್ಸ್ ಇಟ್ ಈಸ್ ಮೋರ್ ನಂಬರ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಟೇಕ್ ಫಾರ್ ಎಕ್ಸಾಂಪಲ್ ಥೌಸಂಡ್ಸ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಯಿತು ಅಂದರೆ ದೇ ಕ್ಯಾನ್ ಸರ್ವೈವ್ ಅಪ್ ಟು ದಟ್ ಈಸ್ ಓನ್ಲಿ 100 ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ನೋಡೋಣ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸ್ಲೈಡಲ್ಲಿ ಇನ್ ಮೋಸ್ಟ್ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ ಫರ್ಟಿಲೈಸೇಷನ್ ಇಟ್ ಈಸ್ ಇಂಟರ್ನಲ್. ಅಂದರೆ ಈ ಒಂದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ನ ಅಡಾಪ್ಟ್ ಮಾಡಿಕೊಂಡ್ರೆ ಯಾವ ಒಂದು ಆರ್ಗ್ಯಾನಿಸಮ್ಸ್ಗಳನ್ನು ಸಮೇತ ಬದುಕೋದಿಲ್ಲ ಅನ್ನೋ ಒಂದು ಇದಕ್ಕೆ ಸೊ ಆರ್ಗ್ಯಾನಿಸಮ್ಸ್ ಏನು ಮಾಡಿದ್ವು, ಎವಾಲ್ವ್ ಆದರು. ಸೊ ಇನ್ಸ್ಟೆಡ್ ಆಫ್ undergoing external fertilization they will evolve as a that is a internal fertilization, so that is the development of the offsprings it will be taking place in the inside the body. In most terrestrial organisms the fertilization is internal, that is that takes place inside the female body. In this process the male gamete is motile and reaches the female gamete to fuse with it, thereby forming zygote. Male gametes are produced in large numbers ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆ, ಸೊ ಇದರಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನಲ್ಲಿ ಏನಾಗುತ್ತೆ, ಇಂಟರ್ನಲ್ ಫರ್ಟಿಲೈಸೇಷನ್ ಇಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ಸೈಡ್ ದ ಬಾಡಿ. ಯೂಶ್ವಲಿ ಮೇಲ್ ಗ್ಯಾಮೆಟ್ ಮೂವಿಂಗಲ್ಲಿ ಇರುತ್ತೆ. ಮೇಲ್ ಗ್ಯಾಮೆಟ್ ರೀಚಸ್ ಟು ದ female body and reaches to the female gamete in the female body
ಆ್ಯಂಡ್ ಆಲ್ಸೋ ದೇ ವಿಲ್ ಫ್ಯೂಸ್ ಟು ಫಾರ್ಮ್ ದ ಝೈಗೋಟ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ದಟ್ಸ್ ವೈ ದ ಮೇಲ್ ಗ್ಯಾಮೆಟ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಲಾರ್ಜ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆ, ಸೊ ವೆರಿ ನೆಕ್ಸ್ಟ್, the sexual reproduction, that is post fertilization events. Okay, so this is the third event. Okay, the post fertilization events alli ನಾವು ಏನು ನೋಡ್ಬೋದು, that is what do you mean by post fertilization events? That the formation of the zygote, whenever the fertilization it is taking place, so after the formation of the zygote, whatever the events it will be taking place. Okay, so events taking place after the fertilization is called post fertilization events ಅಂತ ಹೇಳ್ಬಿಟ್ಟು ಹೇಳ್ತೀವಿ. So what is the resulting product of the fertilization? That is the zygote. The haploid gametes fuse to form a diploid zygote in all the organisms. Okay, sexual reproduction ಇನ ಒಂದು ಏನು ರಿಸಲ್ಟಿಂಗ್ ಪ್ರಾಡಕ್ಟ್ ಏನಿರುತ್ತೆ, ಝೈಗೋಟ್ ಆಗಿರುತ್ತೆ. ಝೈಗೋಟ್ ಆದಾಗ ಓಕೆ, ಸೊ ನೆಕ್ಸ್ಟ್ ಏನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನೇ ನಾವು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸಲ್ಲಿ ನಾವು ತಿಳ್ಕೊಳ್ತೀವಿ. ಓಕೆ, ಸೊ here the external fertilization, first we will take that is the external fertilization, how the zygote it will be developed. Okay, the zygote is formed in the external medium, and in internal fertilization a zygote is formed inside the individual. ಇದು ನಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಎಕ್ಸ್ಟರ್ನಲ್ ಫರ್ಟಿಲೈಸೇಷನಲ್ಲಿ ಎಕ್ಸ್ಟರ್ನಲ್ ಮೀಡಿಯಮಲ್ಲಿ ಝೈಗೋಟ್ ಡೆವಲಪ್ಮೆಂಟ್ ಆಗುತ್ತೆ, ಇಂಟರ್ನಲ್ ಫರ್ಟಿಲೈಸೇಷನಲ್ಲಿ ದ ಝೈಗೋಟ್ ಇಟ್ ವಿಲ್ ಬಿ ಡೆವಲಪ್ಡ್ ಇನ್ಸೈಡ್ ದ ಇಂಡಿವಿಜುವಲ್, ಅಂದರೆ ಫೀಮೇಲ್ ಬಾಡಿನಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿದೆ. ಓಕೆ, so the development of a zygote depends upon the life cycle of an organism and its surroundings. Okay, so in some organisms the zygote does not develops immediately and develops a thick wall around itself. This wall is resistant to damage and desiccation. Okay, so the zygote depends upon, ಅಂದರೆ ಝೈಗೋಟ್ ನೆಕ್ಸ್ಟ್ ಒಂದು ಆರ್ಗ್ಯಾನಿಸಮ್ ಆಗಿ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಸೊ ಬೇರೆ ರೀತಿಯಾದ ಒಂದು ಹಂತವನ್ನು ನಾವು ಪಾಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಝೈಗೋಟ್ ಅಂಡರ್ಗೋಯಿಂಗ್ ಸೆಲ್ ಡಿವಿಷನ್, ದ ಸೆಲ್ ಡಿವಿಷನ್ ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ದ ಎಂಬ್ರಿಯೋ. ಸೊ ಈ ಒಂದು ಡೆವಲಪ್ಮೆಂಟು ಒಂದೊಂದು ಆರ್ಗ್ಯಾನಿಸಮ್ಗೂ ಇನ್ನೊಂದು ಆರ್ಗ್ಯಾನಿಸಮ್ಸ್ಗೂ ಏನಾಗಿರುತ್ತೆ, ಇಟ್ ವಿಲ್ ಡಿಪೆಂಡ್ಸ್. ಓಕೆ, ಒಂದು ಆರ್ಗ್ಯಾನಿಸಮಿಂದ ಇನ್ನೊಂದು ಆರ್ಗ್ಯಾನಿಸಮ್ಸಿಗೆ ವೇರಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, so and also it will depends on its surroundings. Okay, in some organisms zygote does not develops immediately. Okay, immediate ಆಗಿ zygote ಏನು ಡೆವಲಪ್ ಆಗಿ ಒಂದು ಆರ್ಗ್ಯಾನಿಸಮ್ ಆಗಿ ಡೆವಲಪ್ಮೆಂಟ್ ಆಗೋದಿಲ್ಲ. ಏನು ಮಾಡುತ್ತೆ, ಸೊ ತನ್ನ ಒಂದು ಝೈಗೋಟಿನ ಸುತ್ತ ಏನು ಮಾಡುತ್ತೆ, ಒಂದು ಥಿಕ್ ವಾಲನ್ನು, ಪ್ರೊಟೆಕ್ಟಿವ್ ವಾಲನ್ನು ಏನು ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಆ ಪ್ರೊಟೆಕ್ಟಿವ್ ವಾಲ್ ಏನು ಮಾಡುತ್ತೆ, ದೇ ವಿಲ್ ಗಿವ್ ದ ಪ್ರೊಟೆಕ್ಷನ್ ಇನ್ಸೈಡ್ ದಟ್ ಟು ದ ಝೈಗೋಟ್. ಆ ಒಂದು ಹೊರಗಡೆಯಿಂದ ಎನ್ವಿರಾನ್ಮೆಂಟಿಂದ ಯಾವುದಾದ್ರೂ ಒಂದು ಪ್ರೆಡೇಟರ್ಸ್ ಝೈಗೋಟನ್ನು ಏನು ತಿಂದು ಬದುಕ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ಥಿಕ್ ವಾಲನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆ, ಸೊ ವೆರಿ ನೆಕ್ಸ್ಟ್ ದಟ್ ಈಸ್ ದ ಎಂಬ್ರಿಯೋಜೆನೆಸಿಸ್. ಓಕೆ, ಏನು ಎಂಬ್ರಿಯೋಜೆನೆಸಿಸ್? ಯೂಶ್ವಲಿ ಏನಾಗುತ್ತೆ, ದ ಝೈಗೋಟ್ ಸಿಕ್ವೆನ್ಷಿಯಲ್ ಇವೆಂಟ್ಸ್ ಅಂದರೆ ಅಂಡರ್ಗೋಯಿಂಗ್ ಸೆಲ್ ಡಿವಿಷನ್ ಟು ಫಾರ್ಮ್ ಎ ಸಿಕ್ವೆನ್ಷಿಯಲ್ ಈವೆಂಟ್ಸ್. ಓಕೆ, ಸೊ ಆ ಒಂದು ಪ್ರೊಸೆಸ್ಸಲ್ಲಿ ಎಂಬ್ರಿಯೋಜೆನೆಸಿಸ್ ಅನ್ನೋದು ಒಂದು ಹೇಳ್ಬಿಟ್ಟು ಗೊತ್ತಿದೆ ನಮಗೆ. ಸೊ ಇಟ್ ಈಸ್ ದ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ದ ಎಂಬ್ರಿಯೋ ಫ್ರಮ್ ದ ಝೈಗೋಟ್ ಅಂಡರ್ಗೋಯಿಂಗ್ ಸೆಲ್ ಡಿವಿಷನ್ ಆ್ಯಂಡ್ ಡಿಫ್ರೆನ್ಷಿಯೇಷನ್. ಓಕೆ, ಸೊ ಝೈಗೋಟ್ ಏನಾಗುತ್ತೆ, they will undergoing the mitotic cell division. Cell division, it means that mitotic cell division ಆಗುತ್ತೆ. cell division ಆದಮೇಲೆ ಸೊ the more number of cells, ಅದರಲ್ಲಿ particular type of cells, they will undergoing the differentiation to form the different organs. The cell division increases the number of cells of the embryo. ಒಂದು ಸೆಲ್ ಇದ್ದಿದ್ದು 2 ಆಗುತ್ತೆ, 2 ಇದ್ದಿದ್ದು 4 ಆಗುತ್ತೆ. ಹೀಗೆ ಸೀಕ್ವೆನ್ಷಿಯಲ್ ಡೆವಲಪ್ ಆಗಿಬಿಟ್ಟು ನಂಬರಲ್ಲಿ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದಮೇಲೆ ಆ ಒಂದು ಮಾಸನ್ನು ನಾವು ಎಂಬ್ರಿಯೋ ಅಂತ ಕರಿತೀವಿ. ಆ ಒಂದು ಎಂಬ್ರಿಯೋಯಿಂದ ಏನಾಗುತ್ತೆ, ಸೆಲ್ ಡಿಫ್ರೆನ್ಷಿಯೇಷನ್ ಆಗುತ್ತೆ. ಅಂದರೆ ಸೆಲ್ ಡಿಫ್ರೆನ್ಷಿಯೇಷನ್ ಇಟ್ ಈಸ್ ನಥಿಂಗ್ ಬಟ್ ದ ಗ್ರೂಪ್ ಆಫ್ ಸೆಲ್ಸ್ ಪರ್ಟಿಕ್ಯುಲರ್ ಟು ಫಾರ್ಮ್ ವಾಟ್ ದಟ್ ಈಸ್ ಇಂಟು ಎನ್ ಆರ್ಗನ್ ಟು ಪರ್ಫಾರ್ಮ್ ದ ಪರ್ಟಿಕ್ಯುಲರ್ ಫಂಕ್ಷನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ದ ಸೆಲ್ ಡಿಫ್ರೆನ್ಷಿಯೇಷನ್ ದಟ್ ಹೆಲ್ಪ್ಸ್ ದ
cells undergo modifications, okay, modifications to form specialized tissue and organs. Okay, ಅವೇನು ಗ್ರೂಪ್ ಆಗಿಬಿಟ್ಟು ನೆಕ್ಸ್ಟು ಒಂದು ಟಿಶ್ಯೂಸ್ ಆಗುತ್ತೆ, ಸೆಲ್ಸ್ ಗ್ರೂಪ್ ಆದಾಗ ಟಿಶ್ಯೂಸ್ ಆಗುತ್ತೆ, ಟಿಶ್ಯೂಸ್ ಆಗಿ ಟಿಶ್ಯೂ ಮತ್ತು ಟಿಶ್ಯೂ ಮತ್ತೆ ಗ್ರೂಪ್ ಆಗಿಬಿಟ್ಟು ಆರ್ಗನ್ಸ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ದ ಆರ್ಗನ್ ವೆನ್ ದೆನ್ ಇಟ್ ವಿಲ್ ಲೀಡ್ಸ್ ಟು ಡೆವಲಪ್ಮೆಂಟ್ ಆಫ್ ವಾಟ್ ದಟ್ ಈಸ್ ಅ ಆರ್ಗ್ಯಾನಿಸಮ್ ಅಂತ ಹೇಳ್ಬಿಟ್ಟು. ಸೊ animals can be grouped into the two categories based on how and where the development of the zygote takes place. Okay, ಸೊ ಅಂದರೆ ಯಾವೊಂದು ಅನಿಮಲ್ಸ್ಗಳು ಏನು ಆಫ್ಸ್ಪ್ರಿಂಗ್ಸನ್ನು ಪ್ರೊಡ್ಯೂಸ್ ಮಾಡುತ್ತೋ ಆ ಒಂದು ಝೈಗೋಟು, ಓಕೆ, ಯಾವೊಂದು ಬೇಸಿಸ್ ಮೇಲೆ ಏನು ಡಿವಿಷನ್ ಮಾಡಿದ್ದಾರೆ ಎರಡು ಕೆಟಗರೀಸ್ ಆಗಿ. ವೇರ್ ದ ಡೆವಲಪ್ಮೆಂಟ್ ಆಫ್ ದ ಝೈಗೋಟ್ ಇಟ್ ವಿಲ್ ಬಿ ಟೇಕಿಂಗ್ ಪ್ಲೇಸ್. ಓಕೆ, ಸೊ ದಟ್ ಈಸ್ ಓವಿಪ್ಯಾರಿಸ್ ಆ್ಯಂಡ್ ದ ವಿವಿಪ್ಯಾರಿಸ್ ಅಂತ ಹೇಳ್ಬಿಟ್ಟು. ಓಕೆ, ಲೆಟ್ ವಿ ಡಿಸ್ಕಸ್ ದಟ್ ಈಸ್ ಓವಿಪ್ಯಾರಿಸ್. ದ ಫರ್ಟಿಲೈಸ್ಡ್ ಎಗ್ ಈಸ್ ಕವರ್ಡ್ by a calcareous shell and is released into the outside environment. The development takes place inside the egg and the young ones hatches out. Okay, example birds and the reptiles. Okay, ಏನು ಫರ್ಟಿಲೈಸ್ ಆಗಿರ್ತಕ್ಕಂಥ ಒಂದು ಎಗ್ ಸುತ್ತ ಒಂದು ಕ್ಯಾಲ್ಶಿಯಮಿಂದ ಆಗಿರ್ತಕ್ಕಂಥ ಒಂದು ಶೆಲ್ ಡೆವಲಪ್ಮೆಂಟ್ ಆಗುತ್ತೆ. ಇಟ್ ವಿಲ್ ಆ್ಯಕ್ಟ್ಸ್ ಆಸ್ ಎ ಪ್ರೊಟೆಕ್ಟಿವ್ ಲೇಯರ್. ಓಕೆ, ಆ್ಯಂಡ್ ಈಸ್ ರಿಲೀಸ್ಡ್ ಇನ್ ಟು ದ ಔಟ್ಸೈಡ್ ಎನ್ವಿರಾನ್ಮೆಂಟ್. ಅಂದರೆ ಆ ಒಂದು ಝೈಗೋಟ್ ಏನು ಡೆವಲಪ್ಮೆಂಟ್ ಆಗುತ್ತೋ ಆ ಒಂದು ಝೈಗೋಟ್ ಡೆವಲಪ್ಮೆಂಟ್ ಆದಮೇಲೆ, ಸೊ ಇನ್ ಆರ್ಡರ್ ಟು ಡೆವಲಪ್ಸ್ ಇನ್ ಟು ದ ನ್ಯೂ ಆರ್ಗ್ಯಾನಿಸಮ್, ಅಲ್ಲಿ ತನಕನೂ ಸಮೇತ ಅದು ಯಾವುದೇ ಒಂದು ಬೇರೆ ಒಂದು ಪ್ರೆಡೇಟರ್ಸ್ಗೆ ಆಹಾರ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಅದ್ರ ಸುತ್ತ ಒಂದು ಕ್ಯಾಲ್ಕೇರಿಯಸ್ ಲೇಯರ್ ಫಾರ್ಮೇಷನ್ ಆಗುತ್ತೆ. ಆ ಒಂದು ಲೇಯರ್ ಏನಾಗುತ್ತೆ, ಅದೊಂದು ಅಡಲ್ಟ್ ಒಂದು ಆರ್ಗ್ಯಾನಿಸಮ್ ಆಗಿ ಡೆವಲಪ್ಮೆಂಟ್ ಆಗೋ ತನಕನೂ ಅದು ಪ್ರೊಟೆಕ್ಷನನ್ನು ಕೊಡುತ್ತೆ. ಸೊ ದ ಸಿಂಪಲ್ ಆಗಿ ಹೇಳ್ಬೋದು ಅಂದರೆ ದ ಆರ್ಗ್ಯಾನಿಸಮ್ಸ್ ವಿಚ್ ವಿಲ್ ಲೇ ಎಗ್ಸ್, ಓಕೆ, ಥ್ರೂ ದ ರಿಪ್ರೊಡಕ್ಷನ್, ದಟ್ಸ್ ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಅ ಓವಿಪ್ಯಾರಿಸ್. ಯಾವುದರಲ್ಲಿ ನೋಡ್ಬೋದು ನಾವು, ಎಕ್ಸಾಂಪಲ್ ಬರ್ಡ್ಸ್ ಆ್ಯಂಡ್ ರೆಪ್ಟೈಲ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆ, ವೆರಿ ನೆಕ್ಸ್ಟ್ ದಟ್ ಈಸ್ ವಿವಿಪ್ಯಾರಿಸ್ ಆರ್ಗ್ಯಾನಿಸಮ್ಸ್. ವಿವಿಪ್ಯಾರಿಸ್ ಆರ್ಗ್ಯಾನಿಸಮ್ಸಲ್ಲಿ ಏನಾಗುತ್ತೆ, ದ ವಿವಿಪ್ಯಾರಿಸ್ ಆರ್ಗ್ಯಾನಿಸಮ್ಸ್, ಓಕೆ, the development of the zygote takes place inside the female body. ಓಕೆ, ದ ಝೈಗೋಟ್ ಫ್ಯೂಸ್ ಆಗಿರ್ತಕ್ಕಂಥ ಒಂದು ಝೈಗೋಟು ಫಿಮೇಲ್ ಬಾಡಿ ಒಳಗಡೆನೇ ಅದು ಡೆವಲಪ್ಮೆಂಟ್ ಆಗುತ್ತೆ. ದೆನ್ ಅಪ್ ಟು ಯಂಗ್ ಒನ್ಸ್ ಆಗಿ, ಅಂದರೆ ಆ ಒಂದು ಆರ್ಗ್ಯಾನಿಸಮ್ ಆಗಿ ಡೆವಲಪ್ಮೆಂಟ್ ಆಗೋ ತನಕನೂ ಏನು ಫಿಮೇಲ್ ಬಾಡಿನಲ್ಲೇ ಇರ್ತಕ್ಕಂಥದ್ದು. ಅದಾದಮೇಲೆ ಪರ್ಟಿಕ್ಯುಲರ್ಸ್ ಫುಲ್ಲಿ ಡೆವಲಪ್ ಆದಮೇಲೆ ಇಟ್ ವಿಲ್ ಎಕ್ಸ್ಪೆಲ್ಡ್ ಔಟ್, ಅಂದರೆ ಡೆಲಿವರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆ, ಡೆಲಿವರ್ಡ್ ಔಟ್ಸೈಡ್. ಎಕ್ಸಾಂಪಲ್ ಮ್ಯಾಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲೂ ಸಮೇತ ನಾವು ಈ ಒಂದು ವಿವಿಪ್ಯಾರಿಸ್. ಹಾಗಾದರೆ ಓವಿಪ್ಯಾರಿಸ್ಗೂ ವಿವಿಪ್ಯಾರಿಸ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ಗೊತ್ತಿದೆ. ಓವಿಪ್ಯಾರಿಸ್ ಇಟ್ ಈಸ್ ನಥಿಂಗ್ ಬಟ್ ವಾಟ್, ದಟ್ ಈಸ್ the fertilized egg it is developed inside the calcareous cells, the organisms which will lay eggs. Okay, what we will call it as, that is a ovipary. Vivipary, it is nothing but the organisms which will reproduce its own kinds. Okay, otherwise we can call it as the zygote. The development it will take place inside the female body, and after the ಕಂಪ್ಲೀಟ್ ಡೆವಲಪ್ಮೆಂಟ್ ಇಟ್ ವಿಲ್ ಡೆಲಿವರ್ಡ್ ಔಟ್ಸೈಡ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿ ನಾವು ನೋಡೋದಾದರೆ ಇನ್ ಕೇಸ್ ಆಫ್ ದ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಏನಾಗುತ್ತೆ, ಇಲ್ಲಿ ತನಕ ನಾವು ಅನಿಮಲ್ಸ್ಗಳಲ್ಲಿ ಯಾವ ಥರ ಆಗುತ್ತೆ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಈಗ post fertilization taking place in case of, that is the plants, that is specially ನಮ್ಮ ಒಂದು ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಹೈಲಿ ಎವಾಲ್ವ್ಡ್ ಗ್ರೂಪ್ ಆಫ್ ಪ್ಲಾಂಟ್ಸ್ ಅಂದರೆ ಫ್ಲವರಿಂಗ್ ಪ್ಲಾಂಟ್ಸ್, ದಟ್ ಈಸ್ ಆಂಜಿಯೋಸ್ಪರ್ಮ್ಸ್. ಸೊ ಆ ಒಂದು ಆಂಜಿಯೋಸ್ಪರ್ಮ್ಸಲ್ಲಿ ದ ಝೈಗೋಟ್ ಈಸ್ ಫಾರ್ಮ್ಡ್ ಇನ್ಸೈಡ್ ದ ಓವ್ಯೂಲ್. ಸೊ ನಿಮಗೆ ಆಲ್ರೆಡಿ ಒಂದು ಇಮ್ಯಾಜಿನೇಷನ್ ಬಂದಿರ್ಬೋದು, ನಾನು ಕ್ಲಾಸ್ ಮಾಡಬೇಕಾದ್ರೆ ಡಯಾಗ್ರಾಮ್ ಸಮೇತ ಡ್ರಾ ಮಾಡಿಬಿಟ್ಟು ಹೇಳಿದ್ದೆ. ದ ಝೈಗೋಟ್ ಇಟ್ ವಿಲ್ ಬಿ ಡೆವಲಪ್ಸ್ ಇನ್ ಟು ದ ಎಂಬ್ರಿಯೋ, then afterward that is the embryo develops into the ovule, the ovule develops into the seeds agi. Okay, once again I will repeat, the zygote develops into embryo, then embryo develops into the ovule, then ovule develops into the seeds agi development ಆಗುತ್ತೆ. ಅದಾದಮೇಲೆ ಓವ್ಯೂಲ್ ಸುತ್ತ ಒಂದು ಪ್ರೊಟೆಕ್ಟಿವ್ ಲೇಯರ್ಸ್, ದಟ್ ಈಸ್ ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಎ ಓವರಿ ವಾಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ದಟ್ ಓವರಿ ವಾಲ್ ಡೆವಲಪ್ಸ್ ಇಂಟು ದ ಫ್ರೂಟ್,
ದ ಫ್ರೂಟ್ಸ್ ಕಂಟೈನ್ಸ್ ದ ಸೀಡ್ಸ್. ಓಕೆ, ಸೊ ಫ್ರೂಟ್ಸ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಓಕೆ, ದೆನ್ ದೀಸ್ ಸೀಡ್ಸ್ ಡಿಸ್ಪರ್ಸ್ ಆ್ಯಂಡ್ ಜರ್ಮಿನೇಟ್ ಟು ಫಾರ್ಮ್ ನ್ಯೂ ಪ್ಲ್ಯಾಂಟ್ಸ್. ಓಕೆ, ಸೊ ಈ ಒಂದು ಸೀಡ್ಸ್ಗಳು ಏನಾಗುತ್ತೆ ಥ್ರೂ ದ ಅನಿಮಲ್ಸ್ ಆಗಿರ್ಬೋದು, ಡಿಫ್ರೆಂಟ್ ಏಜೆಂಟ್ಸ್ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಡಿಸ್ಪರ್ಸ್ ಆಗುತ್ತೆ. ಆ್ಯಂಡ್ ನಾನ್ ಲಿವಿಂಗ್ ಏಜೆಂಟ್ಸಿಂದನೂ ಸಮೇತ ಟ್ರಾವೆಲ್ ಆಗುತ್ತೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ, ಲೈಕ್ ವಾಟರ್ ಆಗಿರ್ಬೋದು ಅದ್ರ ಮುಖಾಂತರ. ಸೊ ದೇ ವಿಲ್ ಜರ್ಮಿನೇಟ್ ಇಂಟು ದ ವೆನೆವರ್ ದೇ ವಿಲ್ ಗೆಟ್ ದ ಫೇವರಬಲ್ ಎನ್ವಿರಾನ್ಮೆಂಟ್ ಲೈಕ್ soil, pressure, oxygen, then pressure, temperature, they will develops into the new plant body ಅಂತ ಹೇಳ್ಬಿಟ್ಟು. So up to here we have discussed the first chapter, that is a reproduction in organisms. There will be a quick revision we have done. So in the next video we will discuss regarding about that is a sexual reproduction in flowering plants. Just a quick revision I will do, and on the basis of that video I will give some assignment works. ಸ್ಟೂಡೆಂಟ್ಸ್ ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆ ಅಂದರೆ ಕ್ಲಾಸ್ ರೂಮ್ಸಲ್ಲಿ ನಾವು ನಿಮ್ಮನ್ನು ಪರ್ಸ್ನಲ್ಲಾಗಿ ನೋಡ್ತಾ ಇರ್ತೀವಿ, ಮತ್ತು ಏನೋ ಕ್ಲಿಯರಾಗಿ ನೀವು ಬರೆದಿದ್ದೀರೋ ಇಲ್ಲೋ ಅಂತ ಹೇಳ್ಬಿಟ್ಟು ನಾವು ಏನಾದರೂ ಒಂದು ಪನಿಷ್ಮೆಂಟ್ ಕೊಟ್ಟಾದ್ರೂ ನಮಗೆ ಪರ್ಟಿಕ್ಯುಲರಾಗಿ ನಾವು ನಿಮಗೆ ಬರೆಸ್ಬೋದಾಗಿತ್ತು. ಬಟ್ ಇಲ್ಲಿ ನಿಮ್ಮ ಒಂದು ಸೆಲ್ಫ್ ಮೋಟಿವೇಶನ್, ಸೆಲ್ಫ್ ಇಂಟ್ರೆಸ್ಟ್ ತುಂಬ ಬೇಕಾಗಿರೋದ್ರಿಂದ ನಾವೆಲ್ಲೋ ಇದ್ದೀವಿ, ನೀವೆಲ್ಲೋ ಇದ್ದೀವಿ, ನಾವು ಮಾಡಿರೋ ವಿಡಿಯೋ, ನಾವು ಕಳಿಸಿರೋ ವಿಡಿಯೋನ ನೀವು ನೋಡ್ತೀರಾ, ಮತ್ತು ಅದನ್ನು ಏನು ಕೊಟ್ಟಿರ್ತಕ್ಕಂಥ ಒಂದು ಕ್ವಶನ್ಸನ್ನು ವರ್ಕೌಟ್ ಮಾಡಬೇಕು ಅಂತ ಹೇಳ್ತೀವಿ. ಇದರಲ್ಲಿ ನೀವು ಇಂಟ್ರೆಸ್ಟ್ ತೊಗೊಳ್ದೆ ನಾವು ಯಾವ ಒಂದು ಕೆಲಸನೂ ಸಮೇತ ಆಗೋದಿಲ್ಲ. ಸೊ ನಿಮ್ಮ ಇಂಟ್ರೆಸ್ಟು ತುಂಬ ಬೇಕಾಗಿರುತ್ತೆ ಇದರಲ್ಲಿ. ಸೊ ಐ ಹೋಪ್ ಎಲ್ರಿಗೂ ಈ ಒಂದು ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೀನಿ. ಮೋರೋವರ್ ಒಂದು ಸಣ್ಣ ಸಲಹೆ ನಿಮಗೆಲ್ಲರಿಗೂ ಸಮೇತ ಏನು ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಕೋವಿಡ್-19 ಅಂದರೆ ಕರೋನಾ ವೈರಸ್ ತುಂಬ ಹೆಚ್ಚಾಗ್ತಾ ಇದೆ ಪದೇ ಪದೇ ಡೈಲಿ. ನೀವು ಟಿ ವಿನಲ್ಲಿ, ನ್ಯೂಸ್ನಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ನೋಡ್ತಾನೇ ಇದ್ದೀರಾ. ತುಂಬ ಡೇಂಜರ್ ಇರ್ತಕ್ಕಂಥ ವೈರಸ್ಸು. ಲಕ್ಕಿಲಿ ಇನ್ ಅವರ್ ಡಿಸ್ಟ್ರಿಕ್ಟ್ ದೆರ್ ಇಸ್ ನೋ ಕರೋನಾ ವೈರಸ್. ಹಾಗಾಗಿ ಹಂಗಂತ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಆ್ಯಸ್ ಎ ಬಯಾಲಜಿ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಒಂದು ಟೀಚರ್ ಆಗಿರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಏನಂದರೆ, ಕರೋನಾ ವೈರಸ್ಸು ಒಂದು ಸತಿ ಇನ್ಸೈಡಲ್ಲಿ ಒಳಗಡೆ ಹೋಯಿತು ಅಂದರೆ ನಮ್ಮ ಒಂದು ರೆಸ್ಪಿರೇಟ್ರಿ ಥ್ರೂ ದ ಅವರ್ ಗಂಟಲು ಅಂದರೆ ಏನು ನಾಸಲಿಂದ ಹೋಗ್ಬಿಟ್ಟು ನಮ್ಮ ಒಂದು ಲಂಗ್ಸಿಗೆ ಏನು ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ನೀವು ಆಲ್ರೆಡಿ ಲಾಸ್ಟ್ ಇಯರ್ ಚಾಪ್ಟರ್ಸಲ್ಲೆಲ್ಲ ಓದಿದ್ದೀರಾ ನೀವು. ಸೊ ಓದಿರ್ತಕ್ಕಂಥ ಒಂದು ಚಾಪ್ಟ್ರಲ್ಲಿ ನಿಮಗೆ 2ನೇ ಚಾಪ್ಟರ್ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸಲ್ಲಿ ಮತ್ತು ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮಲ್ಲಿ ನೋಡಿದ್ದೀರಾ. ಆಲ್ವಿಯೋಲಿ ಆಫ್ ಲಂಗ್ಸ್ ಅಂತ ಹೇಳ್ಬಿಟ್ಟು ಇದೆ. ಸೊ ಆಲ್ವಿಯೋಲಿ ಆಫ್ ಲಂಗ್ಸಿನ ಒಂದು ಸ್ಯಾಕ್ಸನ್ನು ಹೋಗ್ಬಿಟ್ಟು ಬ್ಲಾಕ್ ಮಾಡುತ್ತೆ. ಸೊ 50% ಆಫ್ ದ ಕರೋನಾ ವೈರಸ್ ದೇ ವಿಲ್ ಬ್ಲಾಕ್ what that is this alveoli of lungs, so that our body cannot able to take oxygen sufficiently. ಸೊ ಇದರಿಂದ ಏನಾಗುತ್ತೆ, ನಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿಬಿಟ್ಟು ಇಡೀ ನಮ್ಮ ಒಂದು ಬಾಡಿ ಲೀಡ್ಸ್ ಟು ದ ಎಂಡ್. ನಿಮಗೆ ಅರ್ಥ ಆಗಿರ್ಬೋದು, ನಾವು ಸಾಯುವಂಥ ಒಂದು ಸ್ಥಿತಿಗೆ ಬರ್ತಾ ಇದ್ವಿ. ಅದಕ್ಕೋಸ್ಕರ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಹೊರಗಡೆ ಯಾರೂ ಹೋಗಬೇಡಿ, ಹೈಜೀನ ಮೇಂಟೈನ್ ಮಾಡಿ. ನಿಮ್ಮ ಸರೌಂಡಿಂಗ್ ಪ್ಲೇಸಸ್ಸಲ್ಲಿ ನಿಮ್ಮ ಏನು ಪೇರೆಂಟ್ಸ್ ಬಗ್ಗೆಯೂ ಸಮೇತ ನಿಮಗೆ ಕಾಳಜಿ ಇರಲಿ. ಅದರ ಜೊತೆ ನಿಮ್ಮ ಒಂದು ಅಕಾಡೆಮಿಕ್ಸ್, ನಿಮ್ಮ ಒಂದು ಏನು ವಿದ್ಯಾಭ್ಯಾಸದ ಕಡೆಗೂ ಸಮೇತ ಜಾಸ್ತಿ ಇಂಟ್ರೆಸ್ಟ್ ಇರಲಿ. ಹೇಳಿದ ವರ್ಕನ್ನು ಅಪ್ಡೇಟ್ ಆಗಿ ಸಿನ್ಸಿಯರಾಗಿ ವರ್ಕ್ ಮಾಡಿ, ಅದೇ ನಮಗೂ ಬೇಕಾಗಿರೋದು. ಥ್ಯಾಂಕ್ ಯು. ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಸ್ಟಾರ್ಟ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಥ್ಯಾಂಕ್ ಯು.